ತರಗತಿ 7ರ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ PBL ಅನ್ನು ನೋಡೋಣ. ಒಳಗೊಂಡ ಪರಿಕಲ್ಪನೆಗಳು: ಭಿನ್ನ ರಾಶಿಗಳ ಗುಣಾಕಾರವನ್ನು ಪರಿಚಯಿಸುವುದು, ಕಲಿಕಾ ಫಲಗಳು, ಪೂರ್ಣ ಸಂಖ್ಯೆ, ಸಮಭಿನ್ನ ರಾಶಿ ಮತ್ತು ವಿಷಮ ಭಿನ್ನ ರಾಶಿಗಳೊಂದಿಗೆ ಭಿನ್ನ ರಾಶಿಗಳ ಗುಣಾಕಾರವನ್ನು ಅರ್ಥೈಸುವರು. ಆಲೋಚಿಸಿ ಪ್ರಶ್ನೆ ಹೀಗಿದೆ: ಭಿನ್ನ ರಾಶಿಗಳ ಗುಣಲಬ್ಧವು ಯಾವಾಗಲೂ ಭಿನ್ನ ರಾಶಿಯೇ? ಇಂತಹ ಪ್ರಶ್ನೆಯನ್ನ ನಾವು ಮಕ್ಕಳಿಗೆ ಕೇಳಿ ಮಕ್ಕಳನ್ನ ಸಂಬಂಧಪಟ್ಟ ಪರಿಕಲ್ಪನೆಯ ಬಗ್ಗೆ ಯೋಚನೆ ಮಾಡುವಂತೆ ಇಲ್ಲಿ ಮಾಡಬೇಕಾಗುತ್ತದೆ. ಚಟುವಟಿಕೆ 1: ದಾಳವನ್ನ ಉರುಳಿಸಿ ಮತ್ತು ಬಣ್ಣ ಹಚ್ಚಿ. ದಾಳವನ್ನ ಉಪಯೋಗಿಸಿಕೊಂಡು ಆಟವಾಡುವುದರ ಮೂಲಕ ಮಾಡುವಂತ ಒಂದು ಚಟುವಟಿಕೆ ಇದು ಆಗಿದೆ. ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ ಮತ್ತು ಇಲ್ಲಿ ಚಟುವಟಿಕೆಗೆ ಮುಖ್ಯವಾಗಿ 2 ಕೋಷ್ಟಕಗಳ ಅಗತ್ಯವಿರುತ್ತದೆ. ಕೋಷ್ಟಕ 1 ಡೈಸ್ ನಲ್ಲಿ ಬರುವ ಸಂಖ್ಯೆಗಳಿಗೆ ಅನುಗುಣವಾಗಿ ಗುಂಪು 1 ಮತ್ತು ಗುಂಪು 2ರಲ್ಲಿ ಸೆಲೆಕ್ಟ್ ಮಾಡಬೇಕಾದ ಭಿನ್ನ ರಾಶಿಗಳನ್ನ ಮತ್ತು ಪೂರ್ಣ ಸಂಖ್ಯೆಗಳನ್ನ ಒಳಗೊಂಡಿರುತ್ತದೆ. ಕೋಷ್ಟಕ 2 ಹಲವಾರು ಭಿನ್ನ ರಾಶಿಗಳನ್ನ ಅಥವಾ ಸಂಖ್ಯೆಗಳನ್ನ ಒಳಗೊಂಡಿದೆ. ಈ ಆಟವನ್ನ ಆಡಲು 2 ವಿದ್ಯಾರ್ಥಿಗಳ ಅಗತ್ಯವಿದೆ. ಆ 2 ವಿದ್ಯಾರ್ಥಿಗಳನ್ನ ಆಟಗಾರ 1 ಮತ್ತು ಆಟಗಾರ 2 ಅಂತ ನಾವಿಲ್ಲಿ ಹೆಸರಿಸಬೇಕಾಗುತ್ತದೆ. ಇದು ಆಟದ ರೂಪದಲ್ಲಿರುವ ಒಂದು ಚಟುವಟಿಕೆ ಆಗಿರುವುದರಿಂದ ಮಕ್ಕಳು ಇದನ್ನ ಆಟವನ್ನು ಆಡುವುದರ ಮೂಲಕ ಕಾನ್ಸೆಪ್ಟ್ ಅನ್ನ ಕಲಿತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ಮೊದಲು 1ನೆಯ ಆಟಗಾರನ ಪಾಳಿ. ಆಟಗಾರ 1 ಡೈಸ್ ಅನ್ನ 2 ಬಾರಿ ಉರುಳಿಸಬೇಕಾಗುತ್ತದೆ. 1ನೇ ಬಾರಿ ಡೈಸ್ ಉರುಳಿಸಿದಾಗ ಬರುವ ಸಂಖ್ಯೆಯನ್ನ ಆಧರಿಸಿ ಕೋಷ್ಟಕ 1ರ ಗುಂಪು 1ರಲ್ಲಿರುವ ಸಂಖ್ಯೆಯನ್ನ ಆಟಗಾರ ಬರೆದುಕೊಳ್ಳಬೇಕಾಗುತ್ತದೆ ಮತ್ತು 2ನೇ ಬಾರಿ ಡೈಸ್ ಉರುಳಿಸಿದಾಗ ಬರುವ ಸಂಖ್ಯೆಯನ್ನ ಅನುಸರಿಸಿ ಆಟಗಾರ ಕೋಷ್ಟಕ 1 ಗುಂಪು 2ರಲ್ಲಿರುವ ಭಿನ್ನ ರಾಶಿ ಅಥವಾ ಸಂಖ್ಯೆಯನ್ನ ಬರೆದುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ 1ನೇ ಬಾರಿ ಡೈಸ್ ಉರುಳಿಸಿದಾಗ 2 ಅಂತ ಸಂಖ್ಯೆ ಬಂದರೆ ಅದಕ್ಕೆ ಅನುಗುಣವಾಗಿ ಗುಂಪು 1ರಲ್ಲಿರುವ 5/6 ಈ ಒಂದು ಭಿನ್ನ ರಾಶಿಯನ್ನ ಬರೆದುಕೊಳ್ಳಬೇಕು. 2ನೇ ಬಾರಿ 4 ಅಂತ ಸಂಖ್ಯೆ ಬಂದಾಗ ಗುಂಪು 2ರಲ್ಲಿರುವ 8 ಈ ಸಂಖ್ಯೆಯನ್ನ ಬರೆದುಕೊಳ್ಳಬೇಕು. ಈ ರೀತಿಯಾಗಿ 2 ಸಂಖ್ಯೆಗಳನ್ನ ಬರೆದುಕೊಂಡು ಆ 2 ಸಂಖ್ಯೆಗಳನ್ನ ಆಟಗಾರ 1 ಗುಣಿಸಬೇಕಾಗುತ್ತದೆ. ಸೊ ಗುಣಿಸಿದಾಗ ಬರುವ ಉತ್ತರ ಕೋಷ್ಟಕ 2ರಲ್ಲಿ ಅವನು ಹುಡುಕಿ ಅದನ್ನ ಬ್ಲೂ ಕಲರ್ ಇಂದ ಬಣ್ಣ ಹಚ್ಚಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಆಟಗಾರ 1 ಗುಣಲಬ್ಧವನ್ನ ತಪ್ಪಾಗಿ ಮಾಡಿದ್ದಲ್ಲಿ ಅಥವಾ ಆ ಗುಣಲಬ್ಧ ಕೋಷ್ಟಕ 2ರಲ್ಲಿ ಇಲ್ದಿದ್ದಾಗ ಆಟಗಾರ 1 ತನ್ನ ಸರದಿಯನ್ನ ಕಳೆದುಕೊಳ್ಳುತ್ತಾನೆ ಮತ್ತು ಆಟಗಾರ 2ರ ಸರದಿ ಆರಂಭವಾಗುತ್ತದೆ. ಇಲ್ಲಿ ಆಟಗಾರ 2 ಏನ್ ಮಾಡ್ತಾನೆ, 2 ಸಾರಿ ದಾಳವನ್ನ ಉರುಳಿಸ್ತಾನೆ. 1ನೇ ಬಾರಿ ದಾಳ ಉರುಳಿಸಿದಾಗ ಬಂದ ಸಂಖ್ಯೆಗೆ ಅನುಗುಣವಾಗಿ ಕೋಷ್ಟಕ 1ರ ಗುಂಪು 1ರ ಸಂಖ್ಯೆಯನ್ನ ಬರೆದುಕೊಳ್ತಾನೆ. 2ನೇ ಬಾರಿ ದಾಳವನ್ನ ಉರುಳಿಸಿದಾಗ ಬಂದ ಸಂಖ್ಯೆಗೆ ಅನುಗುಣವಾಗಿ ಕೋಷ್ಟಕ 1 ಗುಂಪು 2ರಲ್ಲಿರುವ ಸಂಖ್ಯೆಯನ್ನ ಬರೆದುಕೊಳ್ತಾನೆ. ಆ 2 ಸಂಖ್ಯೆಗಳ ಗುಣಲಬ್ಧವನ್ನ ಆಟಗಾರ 2 ಕಂಡು ಹಿಡಿದು ಉತ್ತರವನ್ನ ಕೋಷ್ಟಕ 2ರಲ್ಲಿ ಕೆಂಪು ಬಣ್ಣದಿಂದ ಮಾರ್ಕ್ ಮಾಡಿಕೊಳ್ತಾನೆ. ಸೊ ಹೀಗೆ ಆಟ ಮುಂದುವರಿಯುತ್ತಾ ಹೋಗುತ್ತದೆ. ಸೊ ಯಾವ ಆಟಗಾರ ಜಾಸ್ತಿ ಚೌಕಗಳಿಗೆ ಬಣ್ಣ ತುಂಬುತ್ತಾನೋ ಕೋಷ್ಟಕ 2ರಲ್ಲಿ ಅವನು ಇಲ್ಲಿ ವಿಜೇತ ಅಂತ ಹೇಳಿ ಘೋಷಿಸಲಾಗ್ತದೆ. ಈ ಆಟವನ್ನ ಒಬ್ಬನೇ ವಿದ್ಯಾರ್ಥಿ ಕೂಡ ಆಡಬಹುದು. ಒಂದು ಪ್ರಶ್ನೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ದತ್ತ ಭಿನ್ನ ರಾಶಿಯೊಂದಿಗೆ ಗುಣಿಸಿದಾಗ ಗುಣಲಬ್ಧವು ಯಾವಾಗಲೂ 1ಕ್ಕಿಂತ ಹೆಚ್ಚಾಗಿರುವಂತಹ ಒಂದು ಭಿನ್ನ ರಾಶಿಯನ್ನು ನೀವು ಕಂಡುಹಿಡಿಯಬಹುದೇ? ಇಂತಹ ಎಷ್ಟು ಭಿನ್ನ ರಾಶಿಗಳು ಸಾಧ್ಯವಿದೆ? ಈ ಭಿನ್ನ ರಾಶಿಗಳನ್ನು ರಚಿಸಲು ಯಾವುದಾದರೂ ನಿಯಮವಿದೆಯೇ? ಉತ್ತರವನ್ನ ನೋಡೋಣ. ಈಗ ಉದಾಹರಣೆಗೆ 2 ಭಿನ್ನ ರಾಶಿಗಳನ್ನ ತೆಗೆದುಕೊಳ್ಳೋಣ. ಭಿನ್ನ ರಾಶಿ 1 5ನೇ 3 ಅಂತ ಆಗಿರಲಿ ಮತ್ತು ಭಿನ್ನ ರಾಶಿ 2 A/B ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಈಗ ಈ ಎರಡನ್ನ ಗುಣಿಸಿದಾಗ ಗುಣಲಬ್ಧ 1ಕ್ಕಿಂತ ಜಾಸ್ತಿ ಇರಬೇಕು. ಹಾಗಾಗಿ ನಾನಿಲ್ಲಿ A ಅನ್ನ 5 ಅಂತ ಹೇಳಿ ತಗೊಂಡು ಮತ್ತು B ಅನ್ನ 3 ಅಂತ ಹೇಳಿ ತೆಗೆದುಕೊಳ್ಳುತ್ತೇನೆ. ಸೊ ಹೀಗೆ ತೆಗೆದುಕೊಂಡಾಗ ಗುಣಾಕಾರ ಮಾಡಿದಾಗ ಗುಣಲಬ್ಧವು 1ಕ್ಕೆ ಸಮವಾಗಿರ್ತದೆ. ಆದ್ದರಿಂದ ನಾವು ಗುಣಲಬ್ಧವು 1ಕ್ಕಿಂತ ಜಾಸ್ತಿ ಬರಬೇಕು ಅಂತಂದ್ರೆ 5ಕ್ಕಿಂತ ಹೆಚ್ಚು ಬೆಲೆ ಇರುವ A ಯ ಬೆಲೆಯನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಉದಾಹರಣೆಗೆ ನಾನು A ಅನ್ನ 10 ಅಂತ ಹೇಳಿ ತಗೊಳ್ತೇನೆ ಮತ್ತು B ಅನ್ನ 3 ಅಂತ ಹೇಳಿ ಇಟ್ಕೊಳ್ತೇನೆ. ಹಾಗಾದಾಗ ನನ್ಗೆ 3/5 ಗುಣಿಸು 10/3 ಅಂತ ಹೇಳಿ ನಾನು ಇಲ್ಲಿ ಬರೀಬಹುದು. ಸೊ ಈಗ ನಾನು ಸರಳೀಕರಿಸಿದಾಗ 2 ಅಂತ ಹೇಳಿ ಗುಣಲಬ್ಧ ಬರುತ್ತೆ. ಸೊ ಈ 2 1ಕ್ಕಿಂತ ಜಾಸ್ತಿ ಆಗಿರುತ್ತೆ. ಸೊ ಈ ಒಂದು ವಿಧಾನದಿಂದ ನಾನು ಎಷ್ಟು ಭಿನ್ನ ರಾಶಿಗಳನ್ನ ರೂಪಿಸಬಹುದು ಅಂತಂದ್ರೆ ಅನಂತ ಒಂದು ಭಿನ್ನ ರಾಶಿಗಳನ್ನ ಇಲ್ಲಿ ನಾನು ರೂಪಿಸಬಹುದು. ಇಲ್ಲಿ ಯಾವ್ದಾದ್ರು ನಿಯಮ ರೂಪಿಸಲು ಸಾಧ್ಯವಿದೆಯೇ ಅಂತ ಪ್ರಶ್ನೆ ಇದೆ. ಹೌದು, ನಾವು ನಿಯಮವನ್ನ ರೂಪಿಸಬಹುದು. ನಿಯಮ ಏನು ಅಂದ್ರೆ A/B ಯ ಮೌಲ್ಯ ಹೆಚ್ಚಾದಷ್ಟು ಗುಣಲಬ್ಧವು ದೊಡ್ಡದಾಗುತ್ತದೆ ಅಂತ ಹೇಳಿ ಇಲ್ಲಿ ನಿಯಮ ಇದೆ ಮತ್ತು A/B ಅನ್ನ ಕೊಟ್ಟಿರುವ ಭಿನ್ನ ರಾಶಿಯ ವ್ಯುತ್ಕ್ರಮ ಅಂತೇಳಿ ಬರ್ಕೊಂಡು ಅಂಶದಲ್ಲಿರುವ ಸಂಖ್ಯೆಯನ್ನ ಅಂಶ ಪ್ಲಸ್ 1, ಅಂಶ ಪ್ಲಸ್ 2, ಅಂಶ ಪ್ಲಸ್ 3 ಹೀಗೆ ನಾವು ಬೆಲೆಯನ್ನ ತೆಗೆದುಕೊಳ್ತಾ ಹೋಗ್ಬೇಕು. ಇದನ್ನ ನಾವು ಅಂಶ ಪ್ಲಸ್ n ಅಂತ ಹೇಳಿ ಬರ್ಕೊಬಹುದು. n ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಅಂತ 1 ಮತ್ತು ಕೋಷ್ಟಕ 2ರ ಗುಣಲಬ್ಧ 1ಕ್ಕಿಂತ ಹೆಚ್ಚಾಗಿರುವ ಭಿನ್ನ ರಾಶಿಗಳ ಉದಾಹರಣೆ ಬರೀರಿ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಇದನ್ನ ಮಕ್ಕಳಿಂದನೇ ಈಸಿಯಾಗಿ ಮಾಡಿಸುವಂತದ್ದಾಗಿದೆ. ಇನ್ನೊಂದು ಪ್ರಶ್ನೆ ಅಂತಂದಾಗ
ಬಂದಾಗ ಎರಡು ಭಿನ್ನ ರಾಶಿಗಳ ಗುಣಲಬ್ಧವನ್ನು ಗುಣಿಸಿದಾಗ ಗುಣಲಬ್ಧವು ಎರಡನೇ ಒಂದು ಆಗುವಂತೆ ಒಂದು ಭಿನ್ನ ರಾಶಿಯನ್ನ ರಚಿಸಿ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ. ಸೊ ಇಲ್ಲಿ ನಾವು ಎರಡು ಭಿನ್ನ ರಾಶಿಗಳನ್ನ ಪರಿಗಣಿಸೋಣ, ಎ ಬೈ ಬಿ ಮತ್ತು ಸಿ ಬೈ ಡಿ. ಸೊ ಈ ಎರಡು ಭಿನ್ನ ರಾಶಿಗಳ ಗುಣಲಬ್ಧ ಎರಡನೇ ಒಂದು ಆಗುವಂತೆ ನಾವು ಮಾಡಬೇಕಾದ್ರೆ ನಮಗೆ ಸಿ ಬೈ ಡಿ ಬಿ ಬೈ 2a ಆಗಿರಬೇಕಾಗುತ್ತದೆ. ಕೋಷ್ಟಕ 1 ಕೋಷ್ಟಕ 2ರ ಭಿನ್ನ ರಾಶಿಗಳ ಗುಣಲಬ್ಧ 1/2 ಬರುವ ಭಿನ್ನ ರಾಶಿಗಳಿಗೆ ಉದಾಹರಣೆಯನ್ನ ಬರೀಲಿಕ್ಕೆ ನೀವು ಮಕ್ಕಳಿಗೆ ಹೇಳಬಹುದು. ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತಂದ್ರೆ ನಾವೇ ಅದನ್ನ ಉದಾಹರಣೆ ಮೂಲಕ ಮಕ್ಕಳಿಗೆ ವಿವರಿಸಿ ಆ ಉದಾಹರಣೆಯನ್ನು ನೋಡಿಕೊಂಡು ಬೇರೆ ಒಂದು ಭಿನ್ನ ರಾಶಿಗಳನ್ನ ಬರೀಲಿಕ್ಕೆ ಮಕ್ಕಳಿಗೆ ಹೇಳ್ಬಹುದು. ಇನ್ನು ಚಟುವಟಿಕೆ 2 ಒಂದು ಪಜಲ್ ರೀತಿಯಲ್ಲಿದೆ. ಸೊ ಇಲ್ಲಿ 4 ಸುಳುಹುಗಳನ್ನ ಕೊಡಲಾಗಿದೆ ಮತ್ತು ಕೆಲವೊಂದು ಭಿನ್ನ ರಾಶಿಗಳನ್ನ ಕೊಡಲಾಗಿದೆ. ಈ ಸುಳುಹುಗಳನ್ನ ನಾವು ಓದ್ಕೊಂಡು ಒಂದು ಭಿನ್ನ ರಾಶಿಯನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ ನನ್ನ ಅಂಶವು ಒಂದಲ್ಲ, ಯಾವ ಭಿನ್ನ ರಾಶಿಗಳ ಅಂಶಗಳ ಜಾಗದಲ್ಲಿ ಒಂದಿರುತ್ತೋ ಅದನ್ನ ನಾವಿಲ್ಲಿ ತೆಗೆದು ಹಾಕಬೇಕಾಗುತ್ತೆ. ನಾನು ಅರ್ಧಕ್ಕಿಂತ ದೊಡ್ಡನಾಗಿದ್ದೇನೆ ಅಂದ್ರೆ 1/2 ಗಿಂತ ಯಾವ ಜಾಸ್ತಿ ಇದೆಯೋ ಅದು ನನಗೆ ಇಲ್ಲಿ ಹೋಗುತ್ತೆ. ಸೊ ಈ ರೀತಿಯಾಗಿ ನಾನು ಈ 4 ಒಂದು ಸುಳುಹುಗಳಿಗೆ ಉತ್ತರವನ್ನ ಕಂಡು ಹಿಡಿದಾಗ ನನ್ನ ಉತ್ತರ 1/3 ಅಥವಾ 3ನೇ ಒಂದು ಆಗಿರುತ್ತದೆ. ಇನ್ನು ಮೇಲೆ ಕೊಟ್ಟಿರುವ ಉದಾಹರಣೆಯಂತೆ ಅಂದ್ರೆ ಈ ಒಂದು ಪಜಲ್ ಟೈಪ್ ಕೆಲವು ಚಟುವಟಿಕೆಗಳನ್ನ ರಚಿಸಿ ಅಂತ ಹೇಳಿ ನಾವು ಮಕ್ಕಳಿಗೆ ಹೇಳಿದಾಗ ಮಕ್ಕಳು ತಮ್ಮ ಹೆಸರನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಪಜಲ್ಸ್ ಅನ್ನ ರಚಿಸಬಹುದು. ಫಾರ್ ಎಕ್ಸಾಂಪಲ್ ಹೆಸರು ಕಿರಣ್ ಅಂತ ಆಗಿತ್ತಂತಂದ್ರೆ ಕೆ ಅಂದ್ರೆ ಇದು ಇಂಗ್ಲಿಷ್ ಆಲ್ಫಾಬೆಟ್ ನ 11ನೇ ಅಕ್ಷರ. ಸೊ ಈ 11ಅನ್ನ ನಾನು 33/3 ಅಂತ ಹೇಳಿ ಬರಿಬಹುದು. ಸೊ ಇದು ಇಂಗ್ಲಿಷ್ ಅಕ್ಷರಗಳ ಒಂದು ಪ್ಲೇಸ್ ಅನ್ನ ಹೇಳುತ್ತೆ ಅಂತ ಹೇಳಿ ನಾವು ಸುಳುಹನ್ನ ಕೊಟ್ಟು ಈ ರೀತಿಯ ಒಂದು ಸಮಸ್ಯೆಗಳನ್ನ ಕೊಟ್ಟಾಗ ಮಕ್ಕಳು ಆ ಸಮಸ್ಯೆಗಳನ್ನ ಪರಿಹರಿಸಿ ಬಂದಂತ ಉತ್ತರವನ್ನ ಆ ಅಕ್ಷರಕ್ಕೆ ಹೋಲಿಕೆ ಮಾಡಿಕೊಂಡು ಅಕ್ಷರವನ್ನ ಬರೆದು ತಮ್ಮ ಹೆಸರನ್ನ ಬರುವಂತೆ ಪಜಲ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬಹುದು. ಸ್ವ ಮೌಲ್ಯಮಾಪನ ಪ್ರಶ್ನೆಗಳನ್ನ ಇಲ್ಲಿ ಕೊಡಲಾಗಿದೆ. ವಿದ್ಯಾರ್ಥಿಗಳು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಬಂದಂತಹ ಉತ್ತರವನ್ನ OMR ಶೀಟ್ ಅಲ್ಲಿ ಇಲ್ಲಿ ತುಂಬಬೇಕಾಗುತ್ತದೆ. ಧನ್ಯವಾದಗಳು.